चिकोडीतील आदर्श बार आणि रेस्टॉरंटमध्ये दगडफेक आणि हल्ला करण्याची घटना घडली आहे. काही अराजकता माजवणाऱ्या व्यक्तींनी बार आणि रेस्टॉरंटच्या सामग्रीला हानी पोहोचवली. आदर्श बार आणि रेस्टॉरंटमध्ये अनधिकृत गैरव्यवहार होत असल्याचे खोटे आरोप करून गोंधळ उभा केला. या गोंधळात बारच्या मालकांशी आणि रायबाग तालुक्यातील पालभावी गावच्या कागवाडे कुटुंबियांमध्ये वाद झाला. काही दिवसांपूर्वी झालेल्या या घटनेत 8 जण गंभीरपणे मारहाणीमध्ये घायल झाले आहेत. यामध्ये इलाय कागवाडे, फारुख मिर्झी, महबूब पठाण, अयूब बिरादार, मुस्ताक मुल्ला, अमीर मिर्झी, खालिसाब मुल्ला, नजीर मुल्ला यांचा समावेश आहे. रायबाग तालुक्यातील पालभावी गावच्या कागवाडी कुटुंबातील 8 जणांविरुद्ध हल्ल्याचा गुन्हा हारुगिरी पोलीस ಠಾಣೆಯಲ್ಲಿ नोंदवण्यात आलाय. ಇದು ಮನೆ 14 ತಾರೀಕು ಪಾಲ್ಗಾಂವ್ರು ಆರೋಪ ಮಾಡಿದ್ರೆ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಇರೋದ ಅಂಥವು 2018ರಾಗ ಏನು ಲಾಜ್ ಚಲೋ ಆಗಿತ್ತಲ್ರಿ, ಅವಾಗಿಂದ ಯಾವುದೇ ರೀತಿಯಾದ ವೇಷವಾಟಿಕೆ ಅಂತ ಇಂಥದ್ದು ಅದನ್ನೇನು ಮಾಡೋ ಇದಿಲ್ರಿ, ಅದು ಮಾಡಿಲ್ಲ. ಏನಾಗೈತಿ ಅದು ಅವ್ರ ಹುಡುಗಿ ಅವರು ರವಿವಾರ ದಿವಸ ಮಿಸ್ಟೇಕ್ ಆಗಿತ್ತು ಅವ್ರ ರಿಲೇಷನ್, ಅವ್ರ ಹುಡುಗಿ ಗೊತ್ತಿಲ್ಲ ನನಗೆ. ಅದರ ಬದಲು ಅವರು ಹಾರಿಯೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಹುಡುಗಿ ಇಲ್ಲಿ ಏನೋ ನೋಡಕ್ಕೆ ಬಂದರು ಅಂದಾಗ ಆ ಹುಡುಗಿ ಇಲ್ಲಿ ಸುಟ್ಟಿಲ್ಲ. ನಾವು ಆ್ಯಕ್ಚುಲಿ ಅವ್ರು ಇಲ್ಲಿ ಬರುತ್ತಪ್ರಿ ಅವ್ರು ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಕಂಪ್ಲೇಂಟ್ ಮಾಡಿ ಇಲ್ಲಿ ಏನಾಗಿತ್ತು ಅಂದ್ರೆ ಇದು ಮಾಡ್ಬೇಕು. ನಾವು ಹಂಗೆ ಬಂದಾಗ ಆದ್ರೂ ನಮ್ಮ ಏನು ಮಾಡಿದ್ರು, ಅವ್ರು ಬಂದು ಎಲ್ಲ ರೂಮ್ ಚೆಕ್ ಮಾಡ್ಬೋದು ಅಂತ ಹೇಳ್ಯಾರ. ಹೇಳಿದ್ರು ಅವ್ರು ಬಂದು ಸುಮ್ಮನೆ ಹುಡುಗರು ನೋಡಿ ಎಲ್ಲ ರೂಮ್ ತಗೊಂಡು ಅವ್ರು ಹುಡುಗಿ ಇಲ್ಲ ಇಲ್ಲದವ್ರು ಅವ್ರು ಎಲ್ಲರೂ ನಮ್ಮ ಸಿಬ್ಬಂದಿನೂ ಮತ್ತು ಇಲ್ಲಿ ಬಂದಂಥ ಕಸ್ಟಮರ್ನು ಎಲ್ಲರನ್ನೂ ಬಡೋದು ಹ್ಯಾರಾಸ್ಮೆಂಟ್ ಮಾಡಿ ಇದನ್ನು ಮಾಡಿ ರೂಮ್ ಎಲ್ಲ ಡ್ಯಾಮೇಜ್ ಮಾಡ್ಯಾರ. ರೂಮ್ ತೋರಿಸ್ತಾನೆ ನಿಮಗೆ, ಆ ರೂಮ್ ಡ್ಯಾಮೇಜ್ ಮಾಡಿ ಇಲ್ಲಿ ನಮ್ಗೆ ಅಲ್ಲಿ ಎಷ್ಟು ಬಂದಿಲ್ಲ ಕಸ ಹೊರಗೋದು ಅವಳು ಎಳೆದಾಡಿ ಇದು ಮಾಡ್ಯಾರ. ಆ ಪ್ರಕಾರ ನಮ್ಮ ಮಾರೇನು ಲೀಸ್ ಕೊಡೋದಿಲ್ಲ ಇವರು ಪ್ರಶಾಂತ್ ಚಾರ್ಬುದ್ರಿ ಅಂತ ಹೇಳಿ ಇವ್ರಿಗೆ ನಾವು ಲೀಸ್ ಕೊಟ್ಟಿದ್ರು 4 ವರ್ಷ. ಇವರು ಸ್ಟೇಷನ್ ಹಾರ್ವಿ ಸ್ಟೇಷನ್ನಾಗ ಕಂಪ್ಲೇಂಟ್ ಮಾಡ್ಯಾರ. ಅವ್ರಿಗೆ ಅವ್ರ ಮೇಲೆ 8 ಮಂದಿ ಮೇಲೆ ಎಫ್ಐಆರ್ ಆಗೈತ್ರಿ. ಅವ್ರದ್ದು ಅವ್ರ ಪ್ರೊಸೀಜರ್ ಅವ್ರ ಕಾಮದಿಗೆ ಏನು ಕ್ರಮ ತಗೋತಾರೆ ಅವ್ರ ಮೇಲೆ ತಗೋತಾರೆ. ಅದ್ರ ಈಗ ನಾ ಮಾತಾಡೋ ಪ್ರಶ್ನೆ ನಮ್ಮ ಲಾಜ್ ಮೇಲೆ ಅವರು ಇಲ್ಲಿ ವೇಷವಾಟಿಕೆ ನಡೆಸ್ತಾರೋ 18 ವರ್ಷದ ಒಳಗಿನ ರೂಮ್ ಕೊಡ್ತಾರೋ ಒಂದು ಆರೋಪ ಮಾಡ್ಯಾರ. ಅದಕ್ಕೆ ನಾವು ಇಲ್ಲಿವರೆಗೆ ಯಾವುದೇ ರೀತಿ ಅಂತ ಇದಿಲ್ಲ. ಅವ್ರ ತೆಗೆ ಏನಾದರೂ ಪ್ರೂಫ್ ಇತ್ತು ಅಂದ್ರೆ ಅದನ್ನ ಸಂಬಂಧಪಟ್ಟ ಇದಕ್ಕೆ ತಿಳಿಸ್ಬೇಕು ಅವರು. ಅದ್ರ ಬದಲು ಅವ್ರು ಬಂದು ನಮ್ಮ ಎನ್ಕ್ವೈರಿ ಮಾಡಿ ಇದನ್ನ ಮಾಡಿದ್ರೆ ಅದು ಇದಾಗೋದು. ಸುಮ್ಮನೆ ಇಲ್ಲಿಗಲ್ ಆಗಿ ಬಂದು ಅವ್ರು ಲೀಗಲ್ ಆಗಿ ಅವ್ರು ಮಾತಾಡ್ತಾರೆ. ಅವ್ರು ಲೀಗಲ್ ಎಷ್ಟು ಇಲ್ಲಿ ಅವ್ರ ಅನಧಿಕೃತವಾಗಿ ನಮ್ಮ ಲಾಜ್ದಾಗ ಎಂಟ್ರಿ ಆಗೋದು ಅವ್ರು ಯಾರು ಎಷ್ಟು ಲೀಗಲ್ ಅದ ಇಲ್ಲ. ಅದ್ರ ಪ್ರಕಾರ ಏನೈತಲ್ರಿ ಇದು ವೇಷವನ್ನ ಅದ್ರ ಪ್ರಕಾರ ಕಾನೂನು ಐತಿ. ಏನು ಸ್ಟೇಷನ್ದಾಗ ತೋರಪ್ಪು ಅಥವಾ ಏನು ಕೋರ್ಟ್ನಾಗ ಮೊದಲು ನೋಡ್ಬೇಕು ನಮ್ಮ ಫ್ರೆಂಡ್ಸ್ ಚರ್ಚೆ ಮಾಡಿ ಅದನ್ನ ನಮ್ಮ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅಂದ್ರೆ ಅವರು ಏನು ನಮ್ಮ ಹೆಸರು ಹಾಳು ಅವರು ಇನ್ನೊಂದು ಪದ ಬಳಸ್ಯಾರ. ನಿಮ್ಗೆ ಹೇಳ್ತಾನ್ರಿ, ಪ್ರತಿಷ್ಠಿತ ಹೆಣ್ಮಕ್ಳು ಒಂದು ಒಳ್ಳೆ ಸಮಾಜದ ಹೆಣ್ಮಕ್ಳು ಈ ರೀತಿ ಪದ ಬಳಸ್ಯಾರ. ಅದು ನಾ ಅವ್ರನ್ನ ಕೇಳ್ತಾನು, ಏನು ನಮ್ಮ ರಾಜ್ ಹೆಸರು ಹಾಳು ಮಾಡಾಕ ಅವ್ರು ಇದನ್ನ ಮಾಡ್ರೋ ಗೊತ್ತಿಲ್ಲ, ಅಥವಾ ಒಂದು ಸಮಾಜದ ಹೆಸರು ಹಾಳು ಮಾಡಕ್ಕೆ ಇದು ಮಾಡ್ರೋ ಅದು ಗೊತ್ತಿಲ್ಲ. ಅವ್ರ ಸಮಾಜ ಹೆಸರು ತಗೊಂಡು ನಾ ಸಮಾಜದ ಹೆಸರು ತಗೊಂಡು ಇದು ಮಾಡಕ್ಕೆ ಹೋಗಂಗಿಲ್ಲ. ಅದು ಇನ್ನೊಂದು ಅದನ್ನ ಆಕ್ಚುಲಿ ಅರ್ಥ ಮಾಡ್ಬೇಕು. ಆ ಸಮಾಜ ಹೆಸರು ಇದ್ರಾಗ ಅವಶ್ಯ ಏನೈತ್ರಿ ಅದು ಅದ ಇಲ್ಲ. ಆ ಪದ ನಾ ಬಳಸಂಗಿಲ್ಲ. ಅವ ಚಿಲ್ಲರದ ನಾವು ಅದನ್ನ ಬಳಸ್ಯಾನಂತಂದ್ರೆ ನಾ ಬಳಸಂಗಿಲ್ಲ. ಈಗ ಅದನ್ನ ಅವ ನಾ ಯಾರ ಸಮಾಜ ಮೇಲೆ ಬಳಸೋನು ಅದನ್ನ ಏನ್ ಬೇಕಾದ್ರೆ ಆಗ್ತೈತ್ರಿ ಅದು ಅದನ್ನೇನು ಮಾಡೋದು ಬೇಡ. ಅದಕ್ಕೆ ಅದನ್ನ ಏನೈತ್ರಲ್ಲ ಆ ಪ್ರಕಾರ ಒಂದು ಕಾನೂನು ಕ್ರಮ ನಾವು ತಗೋದು ಹಾಕ್ತು ಅದನ್ನ ಸ್ವಲ್ಪ ಯಾವ ರೀತಿ ಇದು ಮಾಡ್ಕೊಂಡು ಸ್ವಲ್ಪ ಚರ್ಚೆ ಮಾಡ್ಕೊಂಡು ನಮ್ಮ ವಕೀಲ ಜೊತೆ ಚರ್ಚೆ ಮಾಡ್ಕೊಂಡು ನಾನು ಹಾಕ್ತು. ಈಗ ಅವರು ವೇಷವಾಟಿಕೆ ಪದ ಬಳಸ್ಯಾರ. ಅವರಾಗ್ಲಿ ನಮ್ದು ಖಾಸಗಿ ವಾಹಿನಿ ಅವರಾಗ್ಲಿ ಅದನ್ನ ಬಳಸ್ಯಾರು. ಆ ವೇಷವಾಟಿಕೆ ಅಂದ್ರೆ ಏನು ಅನ್ನೋದು ಅವ್ರು ಅದನ್ನ ಬಂದು ತಿಳ್ಕೊಬೇಕು. ಅದನ್ನ ವೇಷವಾಟಿಕೆ ಅಂದ್ರೆ ಏನು, ನಮ್ಮಲ್ಲಿ ಒಂದು 4 ಜನ ಯಾರೋ ಹೆಣ್ಮಕ್ಳು ಇಟ್ಕೊಂಡು ಹೊರಗಿನ ಗೆರಿಗೆ ಕರೆಸಿ ಅಲ್ಲಿ ರೂಮ್ ಕೊಟ್ಟು ಅವ್ರ ಕಡೆ ಅವ್ರನ್ನ ಕಳಿಸು, ಅದು ಅದಕ್ಕೆ ವೇಷವಾಟಿಕೆ ಅಂತಾರೆ. ಈಗ ಯಾರೋ ಒಬ್ರು ಬರ್ತಾರೆ, ನಮ್ಮ ಟೂರಿಸಂ ಇದ್ದು ಯಾರೋ ಟೂರಿಸ್ಟ್ ಬರ್ತಾರೋ ನಾವು ಅದನ್ನ ಚೆಕ್ ಮಾಡ್ತೀವಿ. ಅವ್ರು 18 ವರ್ಷ ಅದಾವೋ ಇಲ್ಲೋ, ಮತ್ತೆ 14-15 ವರ್ಷ ಬಳಸ್ಯಾರ. ನಮ್ಗೆ ಎಲ್ಲರೂ ಪ್ರೂಫ್ ಇದ್ರೆ ಕೂಡ ಸಿಡ್ರು ನಾವು ಹೊರಗಿನ ಯಾರೋ ಬಂದ್ರು 18 ವರ್ಷ ಮೇಲ್ಪಟ್ಟು ಅವ್ರಿಗೆ ನಾವು ಲೇಜರ್ ಮೇಂಟೈನ್ ಮಾಡಿ ಕೊಡ್ಬೇಕು ರೂಮ್ ಅವ್ರು ಕೋಡ್ ಅಂದ್ರೆ ಅದಕ್ಕೆ ಅದು ವೇಷವಾಟಿಕೆ ಮೊದಲು ಅದನ್ನ ಪದ ಅರ್ಥ ಮಾಡ್ಕೋಬೇಕಾದ್ರೆ ಇಬ್ಬರು. ಮತ್ತೆ ಇನ್ನೊಂದು ನಾವು ವಾಹಿನಿಯವರಿಗೆ ಹೇಳಕ್ ಇಷ್ಟಪಡ್ತಂದ್ರೆ ಏನೋ ಯಾರೋ ಅವ್ರಿಗೆ ನಾವು ವಿಡಿಯೋ ಮಾಡಿಬಿಟ್ಟು ಅದನ್ನು ಅವ್ರು ಬಿಡೋದಲ್ಲ. ಅದೇನಾಯ್ತು ಸಾಧಕ ಬದಕ ನಮ್ಮನೆ ಕೇಳಬೇಕು, ಇಲ್ಲ ಸಂಬಂಧಪಟ್ಟ ಸ್ಟೇಷನ್ಗ ಇಂಥದ್ದು ಆರೋಪ ಬಂದಿತ್ತು ಹೋಟೆಲ್ ಮೇಲೆ ಅದನ್ನ ಹೋಗಿ ಅದು ಏನೈತಿ ಅಂತ ಸ್ಟೇಷನ್ದವ್ರಿಗೆ ಅವರು ಹೇಳ್ತಾರೆ. ನಿಮ್ಮಲ್ಲಿ ಎಫ್ಐಆರ್ ಆಗೈತೋ ಏನಾಗೈತೋ ಹಿಂದೇನು ಇಂಥ ರೆಕಾರ್ಡ್ಸ್ ಕೇಸಸ್ ಆಗಿದ್ದು ಅದಾವು ಇಲ್ಲೊಂದು ಎನ್ಕ್ವೈರಿ ಮಾಡಿ ಅವರು ಅವ್ರನ್ನ ಮಾಡ್ಬೇಕು. ಇಲ್ಲ ಅವರು ನನಗೆ ಆಕ್ಚುಲಿ ಅವತ್ತು 2-3 ಇಲ್ಲಿ ಲೋಕಲ್ ಹುಡುಗರು ಅವರು ಇಲ್ಲಿ ಬಂದವ್ರು ಇದಕ್ಕೆ ಬಂದವ್ರು ಊಟಕ್ಕೆ ಬಂದ ಅವಾಗ ಅವರು ಎಗೆಡಾರ ಅವರು ಕೇಸ್ ಮಾಡ್ತಂದ್ರೆ ನಾವು ಅವ್ರು ಮಾತು ಇಲ್ಪ ಬ್ಯಾಟ್ ಸುಮ್ಮನೆ ಯಾಕಂತಂದ್ರೆ ಅವ್ರನ್ನೂ ಬಿಡಿಸಿದ್ವು. ಅವರು ಹೆಣ್ಮಕ್ಳು ಅವ್ರು ನಮ್ಮಲ್ಲಿ ಸಿಬ್ಬಂದಿ ಇದ್ದಾಳಲ್ರಿ ಹೆಣ್ಮಕ್ಳು ಅವರು ಮಾಡ್ಕೊಂತಿದ್ಲು. ಇನ್ನು ಸುಳ್ಳ ಅದು ಯಾವ ಅವ್ರನ್ನ ಮಾಡ್ಯಾರು ಅದ್ರಾಗ ಎಲ್ಲರೂ ಅವ್ರದ್ದು ಮೆನ್ಷನ್ ಮಾಡಿದ್ರು. ನಾವು ಕಸ್ಟಮರ್ದು ಮಾಡಿದ್ವು, ಆ ಸಿಬ್ಬಂದಿದು ಮಾಡಿದ್ರು. ಅದ್ರ ಕೇಸ್ನಾಗನ ಅದು ಒಂದು ಆಗತ್ತೆ. ಅವಾಗ ನಿಮ್ದು ಏನಿದು ಮಾಡ್ಕೊಂಡು ನಾವು ಹೇಳಿ ಅದೇ ಇಲ್ಲ ನಾವು ಆ ರೀತಿ ಇದ್ದು ಯಾವ ನಾವು ಎನ್ಕ್ವೈರಿ ಮಾಡೇ ಕೊಡ್ತೀವಿ. ಯಾವುದು
ಹಂಗ ಹುಡುಗಿಯರು ಅಥವಾ ಯಾವ್ದು ಡ್ರೆಸ್ಸು ಸುಮ್ಮನೆ ಏನೋರಿಂದ ಆರೋಪ ಮಾಡ್ತಾರಲ್ಲ ಅದೆಲ್ಲ ಸುಳ್ಳು ಆರೋಪ ಅವ್ರು ಅಂದ್ಬಿಟ್ಟು ಅವ್ರು ಇಬ್ಬರು ಕೂಡ ನಮ್ಗೆ ಆಧಾರ್ ಕಾರ್ಡ್ ಇವ್ರು ರೆಕಾರ್ಡ್ಸ್ ಕೊಟ್ಟರೆ ಅಷ್ಟೇನೋ ಅದೇನೋ ಇದು ಮಾಡ್ಯಾರ್ರಿ. ಅವತ್ತು ಯಾರೋ ಒಂದು ಕಸ್ಟಮರ್ ಇದ್ರತ್ರ ಅವ್ರು ಒಬ್ಬರು ಹೆಣ್ಮಕ್ಳು ಇದ್ರದ ಅವ್ರನ್ನ ಜಗ್ಗಾಡ್ದು ಇದನ್ನು ಮಾಡ್ಯಾರ ಅವರು. ಅಕಸ್ಮಾತ್ ಈಗ ಒಬ್ಬರು ಹೆಣ್ಮಗಳನ್ನ ಮುಟ್ಬೇಕಾದ್ರೆ ಒಬ್ಬ ಪೊಲೀಸ್ಗೇನ ಅಧಿಕಾರ ಇಲ್ಲ, ಮಹಿಳಾ ಸಿಬ್ಬಂದಿ ತಗೊಂಡ್ಬರ್ತಾರ ಅವ್ರು. ಮತ್ತೆ ಅಂತದ್ರಾಗಿ ಇವರ ಒಬ್ಬ ಹೆಣ್ಮಗಳು ಎಳ್ದಾಡಿ ಇದನ್ನ ಮಾಡಿ ಇದು ಮಾಡ್ಯಾರು. ಅಕಸ್ಮಾತ್ ಆ ಹೆಣ್ಮಗಳು ಏನಾದ್ರು ಚೆನ್ನಾಗ ಇದನ್ನ ಮಾಡ್ಕೊಂಡ್ರ ಅದಕ್ಕೆ ನೇರ ಹೊಣೆ ಇವರು ಆ ವೈನವರು ಅಂತ ಗೋಪಾಲ್ ತೇರ್ದಾಳ್ ಅಂತ ಹೇಳ್ರಿ ಆದರ್ಶ ಬಾರ್ ಮಾರಕ. ನಮಸ್ಕಾರ, ನಾ ಆದರ್ಶ ಬಾರ್ ನಡ್ಸಕ್ ತಗೋದಿ 4 ವರ್ಷ ಐತ್ರಿ. ಮತ್ತೆ ಇಲ್ಲಿ ನಾ ಎಲ್ಲ ಮೇಂಟೈನ್ ಮಾಡ್ತೀವಿ. ಯಾವ ಬಿ ಇಲ್ಲಿ ಲಾಸ್ ಕೊಟ್ಟಿಲ್ಲ, ವಯಸ್ಸು ಕಡಿಮೆ ಕೊಟ್ಟಿಲ್ಲ, ಚಲೋ ನಡ್ಸತಾವ್. ಈ ಪಾಲ್ವ ಇದು ಇಲ್ಲಿ ಬಂದಿದ್ದ ನಮ್ಮ ಆದರ್ಶ ಬಾರ್ ಹೆಸರು ಖರಾಬ್ ಮಾಡಿದೆ. ಅದೇ ಇದರ ಸಂಬಂಧ ನಾ ಹರಗಿರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರ ಮೇಲೆ ಇಷ್ಟ ನಮ್ ನ್ಯಾಯ ಬೇಕು ಮಾಡ್ರಿ. ನಮ್ಮ ಇಲ್ಲಿ 15 20 30 ಜನ ಬಂದಾವ. 8 ಜನಗ ಹೆಸರು ಹಾಕಿದಿ. ಇಲ್ಲಿ 8 ಜನ ಬಂದಾವ, ಮುಂದೆ ಮಾಡಿದಿ. ಅವಂಗ ಹೆಸರು ಹಾಕಿದಿ. ಅವ ಸರ್ ಎಲ್ಲಾರ್ದ ವಿಡಿಯೋ ಮಾಡಿದಿ. ನಮ್ದು ಬಾರ್ಗೆ ವಿಡಿಯೋ ಮಾಡಿದಿ. ವೇಷ ಮಾಡಿ ಈ 5 ಹೇಳ್ಯಾರ. ಅವ ಸರ್ಗಳು ಸ್ಟೇಷನ್ಗೆ ಅವ್ ಮಾಡ್ಬೇಕು. ಅವ್ ಈ ಯಾಕೆ ಮಾಡಿದಿ ಇದ್ರ ನಮ್ ಕ್ವೆಶನ್ ಐತ್ರಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಶಾಂತ್ ಕೃಷ್ಣ ಶಾರ್ಬಿದ್ರಿ. अजित खोत, KMM मराठी, चिक्कोडी.